ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವ ಕ್ರಿಸ್ಪಿ ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀವಿ. ಈ ರುಚಿಕರವಾದ ಫ್ರೈಡ್ ರೈಸನ್ನು ನೀವು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು. ಹಾಗಾದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಕ್ರಿಸ್ಪಿ ಪನ್ನೀರ್ ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ. ಪನ್ನೀರ್ 200 ಗ್ರಾಮ್, ಎಲೆಕೋಸು 1 ಕಪ್, ಕ್ಯಾರೆಟ್ 2, ಹಸಿರು ಮೆಣಸಿನಕಾಯಿ 3, ಈರುಳ್ಳಿ 1, ಬ್ರೋಕ್ಲಿ 1 ಕಪ್, ಹುರುಳಿಕಾಯಿ 1 ಕಪ್, ಕ್ಯಾಪ್ಸಿಕಮ್ 1 ಕಪ್, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಫ್ರೈಡ್ ರೈಸ್ ಮಸಾಲ 4 ಚಮಚ, ಎಣ್ಣೆ, ಉಪ್ಪು, ನೀರು, ಜೀರಿಗೆ 1 ಚಮಚ, ಮೆಣಸಿನ ಪುಡಿ 1 ಚಮಚ, ಬೆಣ್ಣೆ 2 ಚಮಚ, ಬೇಬಿ ಕಾರ್ನ್ 1 ಕಪ್, ಖಾರದ ಪುಡಿ 1 ಚಮಚ, ಟೊಮ್ಯಾಟೊ ಸಾಸ್ 4 ಚಮಚ, ಸೋಯಾ ಸಾಸ್ 1 ಚಮಚ, ಅನ್ನ 2 ಕಪ್. ಕ್ರಿಸ್ಪಿ ಪನ್ನೀರ್ ಫ್ರೈಡ್ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಅದಕ್ಕೆ ಪನ್ನೀರನ್ನು ಹಾಕಿ 2 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಫ್ರಿಡ್ಜಿಂದ ತೆಗೆದ ಗಟ್ಟಿಯಾಗಿರೋ ಪನ್ನೀರ್ ಬಹಳ ಮೆತ್ತಗಾಗತ್ತೆ, ಹಾಗೆ ಕಟ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಆಮೇಲೆ ಪನ್ನೀರನ್ನು ನೀರಿಂದ ಹೊರಗೆ ತೆಗೆದು ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದಕ್ಕೆ ಬೇಬಿ ಕಾರ್ನ್ ತುಂಡುಗಳನ್ನ ಹಾಕಿ 1 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಬೇಬಿ ಕಾರ್ನ್ನ ಕೂಡ ಫಿಲ್ಟರ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕಿ ಬೇಬಿ ಕಾರ್ನನ್ನು ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದೇ ಪ್ಯಾನ್ನಲ್ಲಿ ಮತ್ತೆ 1 ಚಮಚ ಎಣ್ಣೆಯನ್ನು ಹಾಕಿ ಬ್ರೋಕೊಲಿಯನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತದನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿಕೊಂಡ ಪನ್ನೀರ್ ಕ್ಯೂಬ್ಗಳನ್ನು ಹಾಕಿ ಸ್ವಲ್ಪ ಉಪ್ಪು ಹಾಗೂ ಖಾರದ ಪುಡಿಯನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದೇ ಬಾಣಲೆಗೆ 4 ಚಮಚ ಎಣ್ಣೆನ ಹಾಕಿ ಹಸಿರು ಮೆಣಸಿನಕಾಯಿ, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸಣ್ಣದಾಗಿ ಹೆಚ್ಚಿದಂತಹ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಅನ್ನು ಹಾಕಿ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ನಂತರ ಈರುಳ್ಳಿ, ಉಪ್ಪು, ಮೆಣಸಿನ ಪುಡಿ, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಬೆರೆಸಿ. ಈಗ ಫ್ರೈ ಮಾಡಿಕೊಂಡ ಬ್ರೋಕೊಲಿ, ಬೇಬಿ ಕಾರ್ನ್, ಪನ್ನೀರನ್ನು ಸೇರಿಸಿ ಮತ್ತೆ 2 ನಿಮಿಷಗಳ ಕಾಲ ಫ್ರೈ ಮಾಡಿ. ನಂತರ ಈ ಮಿಶ್ರಣಕ್ಕೆ 4 ಚಮಚ ಫ್ರೈಡ್ ರೈಸ್ ಮಸಾಲ ಮತ್ತು ಅನ್ನ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.
ಈಗ ಬಿಸಿ ಬಿಸಿಯಾದ ಹಾಗೂ ರುಚಿಕರವಾದ ಕ್ರಿಸ್ಪಿ ಪನ್ನೀರ್ ಫ್ರೈಡ್ ರೈಸನ್ನು ಟೊಮ್ಯಾಟೊ ಸಾಸ್ನೊಂದಿಗೆ ಸರ್ವ್ ಮಾಡಿ. ಮತ್ತಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಿಗ್ತೇವೆ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಟೈಮ್.